ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತಡರಾತ್ರಿಯೋ ಅಥವಾ ಹಸಿವಾದಾಗಲೋ ಊಟ ಮಾಡೋದು ಇಂದಿನ ಯುವಜನರ ಹವ್ಯಾಸವಾಗ್ಬಿಟ್ಟಿದೆ. ಆದರೆ ಇದು ಆರೋಗ್ಯಕ್ಕೆ ಎಷ್ಟು ಕೆಟ್ಟದ್ದು, ಇದರಿಂದ ಏನೆಲ್ಲ ಸಮಸ್ಯೆಗಳಾಗಬಹುದು ಅನ್ನೋದು ನಿಮಗೆ ತಿಳಿದಿದ್ಯಾ? ಈ ಕುರಿತ ಒಂದು ವರದಿ ಇಲ್ಲಿದೆ. ಉತ್ತಮವಾದ ನಿಯಮಬದ್ಧವಾದ ಆಹಾರ ಪದ್ಧತಿಯಿಂದ ಆರೋಗ್ಯವನ್ನ ಖಂಡಿತ ಉತ್ತಮವಾಗಿ ಇಟ್ಕೊಳ್ಬಹುದು. ಇತ್ತೀಚೆಗೆ ಹೆಚ್ಚಾಗುತ್ತಿರುವ ಅದೆಷ್ಟೋ ಕಾಯಿಲೆಗಳಿಗೆ ಅಸಂಬದ್ಧ ಆಹಾರ ಪದ್ಧತಿಯೇ ಕಾರಣ ಎಂಬುದನ್ನ ಹಲವು ತಜ್ಞರು ತಿಳಿಸಿದ್ದಾರೆ. ನಾವು ತಿನ್ನುವ ಆಹಾರ ಪೋಷಕಾಂಶಗಳಿಂದ ಕೂಡಿದ್ರೆ ಸಾಲದು, ಅದನ್ನು ತಿನ್ನುವ ಸಮಯವೂ ಸರಿಯಾಗಿರಬೇಕು. ತಿನ್ಬೇಕು, ಹೊಟ್ಟೆ ತುಂಬಿಸ್ಕೊಳ್ಬೇಕು ಎಂದು ಹೊತ್ತಲದ ಹೊತ್ತಿನಲ್ಲಿ ತಿಂದ್ರೆ ಆರೋಗ್ಯಕ್ಕೆ ತೊಂದರೆಯೇ ಹೊರತು ಉಪಯೋಗ ಏನೂ ಇಲ್ಲ. ತಡರಾತ್ರಿಯೋ ಅಥವಾ ಹಸಿವಾದಾಗ್ಲೋ ಊಟ ಮಾಡುವುದು ಇಂದಿನ ಯುವಜನರ ಹವ್ಯಾಸವಾಗ್ಬಿಟ್ಟಿದೆ. ಆದ್ರೆ ಇದು ಆರೋಗ್ಯಕ್ಕೆ ಎಷ್ಟು ಕೆಟ್ಟದ್ದು, ಇದರಿಂದ ಏನೆಲ್ಲ ಸಮಸ್ಯೆಗಳಾಗಬಹುದು ಎನ್ನುವುದನ್ನ ತಿಳಿದಿದ್ಯಾ? ಹೌದಾ? ಹಾಗಿದ್ರೆ ತಡರಾತ್ರಿ ಊಟ ಮಾಡಿದ್ರೆ ಏನಾಗುತ್ತದೆ ಅಂತೀರಾ? ರಾತ್ರಿ ಊಟ ದೇಹಕ್ಕೆ ಅತ್ಯಗತ್ಯವಾಗಿರುತ್ತದೆ, ಆದ್ರೆ ಲಘು ಆಹಾರ ಮಾತ್ರ ಸೇವನೆ ಮಾಡಬೇಕು. ರಾತ್ರಿ ದೇಹ ವಿಶ್ರಾಂತಿಯ ಸ್ಥಿತಿಯಲ್ಲಿರುತ್ತದೆ, ಹೀಗಾಗಿ ಹೊಟ್ಟೆ ಬೆರೆಯುವಂತೆ ಊಟ ಮಾಡುವುದು ಒಳ್ಳೆಯದಲ್ಲ. ಅಲ್ಲದೆ ತಡರಾತ್ರಿಯ ಊಟವೂ ಒಳ್ಳೆಯದಲ್ಲ, ಇದರಿಂದ ಆರೋಗ್ಯಕ್ಕೆ ಹಾನಿಯೇ ಹೊರತು ಒಳ್ಳೆಯದಲ್ಲ. ರಾತ್ರಿಯ ವೇಳೆಯಲ್ಲಿ ವಾಸ್ತವವಾಗಿ ನಮ್ಮ ದೇಹವನ್ನ ನಿರ್ವಿಷಯಗೊಳಿಸಲು ಮತ್ತು ಮುಂದಿನ ದಿನಕ್ಕೆ ತಯಾರಾಗಲು ಇರುವ ಸಮಯವಾಗಿದೆ. ಆದರೆ ನಾವು ಆ ಸಮಯದಲ್ಲಿ ನಿದ್ದೆ ಮಾಡದೆ ಅತಿಯಾಗಿ ತಿನ್ನೋದ್ರಿಂದ ದೇಹದ ಸಾಮಾನ್ಯ ಕಾರ್ಯಚಟುವಟಿಕೆಗೆ ತೊಂದರೆಯಾಗುತ್ತದೆ. ದೇಹವು ಎರಡು ಪ್ರಕ್ರಿಯೆಯ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಪ್ರತಿಯಾಗಿ ದೇಹದ ಜೈವಿಕ ಚಟುವಟಿಕೆ ಏರುಪೇರಾಗುತ್ತದೆ. ತಡರಾತ್ರಿಯಲ್ಲಿ ತಿಂದ್ರೆ ತೂಕ ಹೆಚ್ಚಾಗಬಹುದು, ಆಹಾರ ಸರಿಯಾಗಿ ಜೀರ್ಣವಾಗದೆ ದೇಹದಲ್ಲಿ ಬೊಜ್ಜು ಬೆಳೆಯಲು ಕಾರಣವಾಗಬಹುದು. ಆಸಿಡ್ ರಿಫ್ಲೆಕ್ಸ್ ಸಮಸ್ಯೆ ಕಾಡುತ್ತದೆ. ಹೊಟ್ಟೆಯಲ್ಲಿ ಆಸಿಡ್ ಉತ್ಪತ್ತಿಯಾಗುವ ಕಾರಣ ಆಸಿಡಿಟಿ, ಪದೇ ಪದೇ ತೇಗು ಬರುವುದು, ಎದೆ ಉರಿ ಸಮಸ್ಯೆ ಹೆಚ್ಚಾಗಿ ಕಾಡಬಹುದು. ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗುತ್ತದೆ. ದೇಹದ ಚಟುವಟಿಕೆ ಹದಗೆಟ್ಟು ಅಜೀರ್ಣ, ಹೊಟ್ಟೆಯ ಸಮಸ್ಯೆಗಳು ಕಾಡಬಹುದು. ಇದು ಹೃದಯದ ಸಮಸ್ಯೆಗಳನ್ನು ಸಹ ಉಂಟು ಮಾಡಬಹುದು. ತಡರಾತ್ರಿ ಊಟ ಕೊಲೆಸ್ಟ್ರಾಲ್ ಹೆಚ್ಚು ಮಾಡಲು ಕಾರಣವಾಗಬಹುದು, ಇದರಿಂದ ಹೃದಯಕ್ಕೆ ಹಾನಿಯಾಗುವ ಸಾಧ್ಯತೆ ಇರುತ್ತದೆ. ತಡರಾತ್ರಿ ಊಟದಿಂದ ತೂಕ ಹೆಚ್ಚಾಗುತ್ತದೆಯೇ? ತೂಕ ಹೆಚ್ಚಳವು ದಿನದ ಯಾವ ಸಮಯದಲ್ಲೇ ಆಗಲಿ ನೀವು ಖರ್ಚು ಮಾಡುವ ಶಕ್ತಿಗಿಂತ ಹೆಚ್ಚು ಕ್ಯಾಲೋರಿ ಸೇವಿಸಿದಾಗ ತೂಕ ಹೆಚ್ಚಾಗುತ್ತದೆ. ಆದರೆ ತಡರಾತ್ರಿ ಊಟ ಸೇವನೆ ಹೆಚ್ಚಿನ ಪರಿಣಾಮವನ್ನ ಬೀರುತ್ತದೆ. ಟಿವಿ ಅಥವಾ ಮೊಬೈಲ್ ನೋಡುತ್ತಾ ಮನಸ್ಸಿಲ್ಲದೆ, ಗಮನವಿಲ್ಲದೆ ಆಹಾರ ಸೇವನೆ ಮಾಡುವುದು ಪರಿಣಾಮವನ್ನ ಬೀರುತ್ತದೆ. ರಾತ್ರಿ ಸಮಯದಲ್ಲಿ ಶಾರೀರಿಕ ಚಟುವಟಿಕೆ ಕಡಿಮೆ ಇರುವುದರಿಂದ ಕ್ಯಾಲೋರಿ ಖರ್ಚು ಕಡಿಮೆಯಾಗುವುದು. ನಿದ್ರೆಗೆ ಹತ್ತಿರವಾಗಿರುವ ಸಮಯದಲ್ಲಿ ಭಾರವಾದ, ಮಸಾಲೆಯುಕ್ತ ಅಥವಾ ಹೆಚ್ಚು ಸಕ್ಕರೆಯುಕ್ತ ಆಹಾರ ಸೇವಿಸುವುದು ಆಸಿಡ್ ರಿಫ್ಲೆಕ್ಸ್ ಅಥವಾ ರಕ್ತದಲ್ಲಿನ ಸಕ್ಕರೆಯ ಏರುಪೇರುಗಳಿಂದ ನಿದ್ರೆಯನ್ನ ಹಾನಿಗೊಳಿಸುತ್ತದೆ. ಹಾಗಾದ್ರೆ ತಡರಾತ್ರಿ ಹಸಿವಾದಾಗ ಏನು ಮಾಡಬೇಕು? ತಡರಾತ್ರಿ ಹಸಿವಾದ್ರೆ ಹಗುರವಾದ ಮತ್ತು ಪೋಷಕಾಂಶಗಳಿರುವ ಆಹಾರವನ್ನ ಆಯ್ಕೆ ಮಾಡಿ. ನಾರು ಪದಾರ್ಥಗಳಿರುವ ಹಣ್ಣುಗಳನ್ನ ಸೇವನೆ ಮಾಡಿ. ಮಖನಾದಲ್ಲಿ ಕ್ಯಾಲ್ಸಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದೆ. ಈ ಬೀಜಗಳನ್ನ ಸ್ವಲ್ಪ ತುಪ್ಪದಲ್ಲಿ ಹುರಿದು ತಿನ್ನಬಹುದು. ಬೆಚ್ಚಗಿನ ನೀರು ಅಥವಾ ಹಾಲಿನಲ್ಲಿ ಓಟ್ಸ್ ಬೆರೆಸಿ ಬಾಳೆಹಣ್ಣು, ಸೇಬು ಮತ್ತು ಬೀಜಗಳಂತಹ ತಾಜಾ ಹಣ್ಣುಗಳನ್ನು ಸೇರಿಸಿ ಸೇವಿಸಿ. ಸೇಬು, ಬಾಳೆಹಣ್ಣು, ದ್ರಾಕ್ಷಿ, ಪಪ್ಪಾಯಿ ಮುಂತಾದ ಹಣ್ಣುಗಳ ಸಲಾಡ್ ಮಾಡಿ ಮತ್ತು ಅದಕ್ಕೆ ಕೆಲವು ಬೀಜಗಳನ್ನು ಸೇರಿಸಿ. ಇದು ಜೀವಸತ್ವಗಳು, ಖನಿಜಗಳು ಮತ್ತು ಆರೋಗ್ಯಕರ ಕೊಬ್ಬಿನ ಉತ್ತಮ ಮೂಲವಾಗಿದೆ.
ಹಗಲು ಅಥವಾ ರಾತ್ರಿಯ ಯಾವುದೇ ಸಮಯದಲ್ಲಿ ನಿಮಗೆ ಹಸಿವಾಗುತ್ತಿದ್ರೆ ಡ್ರೈ ಫ್ರೂಟ್ಸ್ ತಿನ್ನಬಹುದು. ಹೀಗೆ ಮಾಡುವುದರಿಂದ ಅತಿಯಾಗಿ ತಿನ್ನುವ ಹಂಬಲ ಕಡಿಮೆಯಾಗುತ್ತದೆ. ಪ್ರತಿದಿನ ಖರ್ಜೂರ ಮತ್ತು ಕೆಲವು ಬಾದಾಮಿ ತಿನ್ನೋದ್ರಿಂದ ನಿಮ್ಮ ಹಸಿವು ನೀಗುತ್ತದೆ. ಖರ್ಜೂರವು ನೈಸರ್ಗಿಕ ಸಕ್ಕರೆಯಿಂದ ಸಮೃದ್ಧವಾಗಿದೆ ಮತ್ತು ಬಾದಾಮಿಯು ನಿಮಗೆ ಶಕ್ತಿಯನ್ನ ಒದಗಿಸುವ ಆರೋಗ್ಯಕರ ಕೊಬ್ಬನ್ನ ಹೊಂದಿರುತ್ತದೆ. ಬೇಯಿಸಿದ ಮೊಟ್ಟೆ ಕೂಡ ಉತ್ತಮ ಆಯ್ಕೆಯಾಗಿದೆ. ಬೇಯಿಸಿದ ಮೊಟ್ಟೆ ತಿನ್ನೋದ್ರಿಂದ ಹಸಿವು ನೀಗುತ್ತದೆ. ಡೆಸ್ಕ್ ಬ್ಯೂರೋ ಜೀ ಕನ್ನಡ ನ್ಯೂಸ್, ಬೆಂಗಳೂರು.